ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ನೋಡೋಣ, ಆದರೆ ಇವತ್ತೇ ವ್ಲಾಗ್ನ ಪೋಸ್ಟ್ ಮಾಡಬೇಕು. ಇಂಟ್ರೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಇಂಟ್ರೋ ಶೂಟ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ವ್ಲಾಗ್ನ ತೊಗೊಂಡಿದ್ದೆ ನಾನು ಲಾಸ್ಟ್ ವೀಕ್. ನಾನು ಮಾತಾಡ್ತಿದ್ದೀನಲ್ಲ. ಓಕೆ, ಹಾಯ್ ಹೇಳಿ. ಹಾಯ್. ಕೃಷ್ಣ ಇವತ್ತು ಮನೇಲಿದ್ದಾನೆ. ಅವ್ರ ಸ್ಕೂಲಲ್ಲಿ ರೆಸಾರ್ಟ್ ಕರ್ಕೊಂಡು ಹೋಗಿದ್ದಾರೆ. ರೆಸಾರ್ಟ್ ಕರ್ಕೊಂಡು ಹೋಗೋದ್ರಿಂದ ಏನು ಯೂಸು, ಟ್ರಿಪ್ ಅಂತೆ, ಸ್ಕೂಲ್ ಟ್ರಿಪ್ ಅಂತ ರೆಸಾರ್ಟ್ ಕರ್ಕೊಂಡು ಹೋಗಿದ್ದಾರೆ. ನಾನು ಅದಕ್ಕೆ ಏನು ಬೇಡ ರೆಸಾರ್ಟ್ಗಿಲ್ಲ ಅಂತೇಳಿ ಮನೇಲೇ ಇದ್ದಾನೆ. ಹೋಗು. ಇಲ್ಲಪ್ಪ, ಹಂಗೇನಿಲ್ಲ, ಬಿಡಲ್ಲ. ನಂಗೆ ಜಾಸ್ತಿ ಜಂಕ್ ಫುಡ್ ತಿಂತೀನಿ ಅಂತ. ಜಂಕ್ ಫುಡ್ ತಿಂತೀಯ ಅಂತ ಏನಲ್ಲ, ಹೋಗು ಆಯಿತು. ಇವಾಗ ಒಂದೊಂದು ದಿನ ತಿಂದರೆ ಏನೂ ಆಗಲ್ಲ ಜಂಕ್ ಫುಡ್ಡು. ಓಕೆ ನೋಡಿ, ಬಂದ ಮಾತು ಬೇರೆನೇ ಎಲ್ಲೋ ಚೇಂಜ್ ಆಯಿತು. ನಮ್ಮ ಚಿನ್ನಿ ಕೂಡ ಹಾಸ್ಟೆಲ್ಗೆ ಹೋಗಾಯಿತು. ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಸ್ವಲ್ಪ ರೆಸ್ಟ್ ಮಾಡಿದೆ, 1-2 ದಿನ ಬಿಟ್ಬಿಟ್ಟು ಬಂದು ಎಲ್ಲ ಮಾಡಿ. ವೀಕಲಿ ಒಂದಿನ ಮಾತ್ರ ವ್ಲಾಗ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ರೆಸಿಪಿ ಎಲ್ಲ ತೊಗೊಂಡೆ. ಜೋಳದ ರೊಟ್ಟಿ ಮಾಡಿದ್ನಲ್ಲ, ಹಾಗಾಗಿ. ಇನ್ನು ನಮ್ಮ ಚಿನ್ನಿ ಹಾಸ್ಟೆಲ್ ಯಾವುದು ಕೇಳ್ತಾಯಿದ್ರಿ. ನಾನು ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಅನಿಲ್ ಹೇಳಿದ್ರು ನಾವಿರೋ ಅಂಥ ಮನೆ ಲೊಕೇಶನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಏನಪ್ಪ ಏನಂತಾರೆ, ನಮ್ಮ ಸ್ಕೂಲು ಅಂದರೆ ಮಕ್ಕಳು ಸ್ಕೂಲ್ ಆಗಿರ್ಬೋದು, ಅದೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋದು ಅಷ್ಟು ಕರೆಕ್ಟ್ ಅಲ್ಲ, ಬೇಡ ಅಂತ ಹೇಳಿದ್ರು. ನೋಡಿದ್ರ ಮೇಲೆ ನಿನ್ನಿಷ್ಟ ಅಂತ ಅಂದರು. ಸರಿ, ಅವ್ರಿಷ್ಟು ಹೇಳಿದ ಮೇಲೆ ಮತ್ತೆ ನಾನು ನನ್ನದೇ ಡಿಸಿಷನ್ ಇಲ್ಲ, ನಾನು ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೆ ನಾನು ಹೇಳ್ತೀನಿ ಅಂತ ಅಂದು ಹೇಳಿ, ಆಮೇಲೆ ಏನಾದ್ರು ಸಮಸ್ಯೆ ಆದರೆ ಆಮೇಲೆ ಸರಿ ಹೋಗಲ್ಲ ಅಂತ ಹೇಳಿ ನಾನು ಅದಕ್ಕೆ ಬೇಡ ಅಂತ ಅಷ್ಟೇ ಹೇಳ್ತಾ ಇಲ್ಲ. ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಒಂದಷ್ಟು ಜನಕ್ಕೆ ಗೊತ್ತಿದೆ ಆಲ್ರೆಡಿ. ಅಂದರೆ ಅವರು ನನ್ನ ಚಿನ್ನಿ ಕ್ಲಾಸ್ ಫ್ರೆಂಡ್ಸ್ ಏನಿದ್ದಾರೆ ಅವರ ಒಂದು ಪೇರೆಂಟ್ಸ್ ಎಲ್ಲ ನೋಡಿರ್ಬೋದು, ಅವ್ರಿಗೆ ಗೊತ್ತಿದೆ. ಅಷ್ಟೇ ಬಿಟ್ಟರೆ ಇನ್ನು ಹೊರಗಡೆ ಯಾರು ಕೇಳ್ತಾ ಇದ್ರೆ ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟೇ. ಅಷ್ಟೇ ರೀಸನು. ಇನ್ನು ಇವತ್ತು ನಾನೇನು ಹಳೆಯ ಬ್ಲಾಗ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಇಂಟ್ರೋ ಶೂಟ್ ಮಾಡಿ, ಅಂದರೆ ಈ ವಿಷಯನ ತಲುಪಿಸ್ಬೇಕಾಯಿತು. ನಮ್ಮ ಚಿನ್ನಿ ಓದಲು ಈ ಥರ ಅಂತ ಹೇಳ್ಬಿಟ್ಟು ಹಾಗಾಗಿ ಕುತ್ಕೊಂಡು ಮಾತಾಡಿದೆ. ಇನ್ನು ಅವತ್ತಿನ ವೀಡಿಯೋನ ನೋಡ್ಕೊಂಡು ಬನ್ನಿ. ರೆಸಿಪಿ ಸ್ವಲ್ಪ ಲೆಂತಿಯಾಗಿ ಇದೆ ಅಂತ ಹೇಳ್ಬೋದು, ಯಾಕೆಂದರೆ ಅದು ಕಂಪ್ಲೀಟಾಗಿ ತೋರಿಸ್ಬೇಕಂದ್ರೆ ಒಂಚೂರು ಲೆಂತಿ ಆಗುತ್ತೆ. ಹಾಗಾಗಿ ಅದು ಒಂದು ಕಂಪ್ಲೀಟು. ಇನ್ನು ಜಾಸ್ತಿ ಇವತ್ತಿಂದು ವ್ಲಾಗ್ ಅದಕ್ಕೆ ಆ್ಯಡ್ ಮಾಡಿದ್ರೆ ತುಂಬ ಲೆಂತ್ ಜಾಸ್ತಿ ಆಗುತ್ತೆ. ನಾನು ಅಷ್ಟೊಂದು ಲೆಂತಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಇತ್ತೀಚೆಗಂತೂ ಸ್ವಲ್ಪ ಕಡಿಮೆ ಡ್ಯೂರೇಷನ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಜೋಳದ ರೊಟ್ಟಿ ಮಾಡೋಣ, ಹಾಗೆ ಅದ್ರ ಜೊತೆಗೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ಜೋಳದ ರೊಟ್ಟಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಾಮೂಲಿ ಟ್ರೆಡಿಷ್ನಲ್ ಮೆಥಡಲ್ಲಿ ತಟ್ಟಿ ಎಲ್ಲ ಮಾಡೋದಿಲ್ಲ, ಸಿಂಪಲ್ಲಾಗಿ ಲಟ್ಟಿಸ್ಕೊಳ್ಳೋ ಥರ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಜಗ್ಗಷ್ಟು ಅಥವಾ ಒಂದು 2 ಗ್ಲಾಸ್ ಅಂತ ಅಂದ್ಕೊಳ್ಳಿ, ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ರೊಟ್ಟಿ ಮಾಡಬೇಕು ಅಂದ್ಕೊತೀರಾ ಅಷ್ಟು ಹಾಕ್ಕೋಬೋದು. ಅದ್ರ ಜೊತೆಗೆ ಒಂದು ಚೂರು ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದು ಒಂದು ಸ್ವಲ್ಪ ಈ ಥರ ನೀರು ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ನಾವಿಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಮೆಷರ್ಮೆಂಟ್ ಅಂತ ಏನೂ ಇಲ್ಲ, ಇದಕ್ಕೆ ನೀರು ಎಷ್ಟು ಹಿಡಿಸುತ್ತೆ ಅಷ್ಟು ಸೇರಿಸ್ಕೋಬೋದು. ತೆಳು ಅಥವಾ ಗಟ್ಟಿ ಆದರೆ ಅದನ್ನು ನಾವು ಆಮೇಲೆ ಮ್ಯಾನೇಜ್ ಮಾಡ್ಕೋಬೋದು. ಅಂದರೆ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋದು, ತೆಳು ಆದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದು, ಈ ಥರ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ಪಕ್ಕಾ ಮೆಷರ್ಮೆಂಟ್ ಥರನೇ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ. ಇವಾಗ ನೀರು ಚೆನ್ನಾಗಿ ಕುದ್ಮೇಲೆ ಏನು ಮಾಡಬೇಕು, ನಾವು ಸ್ಟವ್ನ ಆಫ್ ಮಾಡಿಬಿಡಬೇಕು. ಹಿಟ್ಟು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಈ ಥರ ನೀರು ಜೊತೆಗೆ ಹಿಟ್ಟನ್ನ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ರೆಡಿ ಆಗುತ್ತೆ ಇದು. ಅಂದರೆ ಈ ಕಡೆ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ಈ ಥರ ರೆಡಿಯಾಗಿರುತ್ತೆ. ಅದನ್ನು ಒಂದು ತುಂಬ ಬಿಸಿ ಇರುತ್ತಲ್ಲ, ಕಲಿಸೋದಕ್ಕಾಗಲ್ಲ. ಒಂದು 5 ನಿಮಿಷ ಎತ್ತಿಡೋಣ. ಇನ್ನು ಹಿಟ್ಟು ಸ್ವಲ್ಪ ಬಿಸಿ ಆರೋ ಅಷ್ಟರಲ್ಲಿ ನಾನಿಲ್ಲಿ ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಮಸಾಲೆ ಐಟಮ್ ಎಲ್ಲ ರುಬ್ಬೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಇನ್ನು ಬದನೆಕಾಯಿ ಕೂಡ ಅಷ್ಟೇ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡೋದೆಲ್ಲ ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಮಕ್ಳಿಗೆ ಇಷ್ಟ ಆಗುತ್ತೆ. ನಮ್ಮ ಕೃಷ್ಣನಿಗೆ ರೊಟ್ಟಿ ಎಲ್ಲ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅಂದರೆ ಅಕ್ಕಿ ಹಿಟ್ಟು ಒಳಗಡೆ ಮಿಕ್ಸಿಂಗ್ ಎಲ್ಲ ಮಾಡ್ತೀವಲ್ವ ನಾವು, ತರಕಾರಿ ಎಲ್ಲ ಹಾಕಿಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅದಕ್ಕಿಂತನೂ ಅವನಿಗೆ ಈ ರೀತಿ ಪ್ಲೇನಾಗಿ ವಿತೌಟ್ ಆಯಿಲ್ ಮಾಡೋ ಅಂಥ ರೊಟ್ಟಿಗಳೇ ಇಷ್ಟ ಆಗುತ್ತೆ.
ರಾಗಿ ರೊಟ್ಟಿ ಆದರೂ ಅಷ್ಟೇ, ಜೋಳದ ರೊಟ್ಟಿ ಆದರೂ ಅಷ್ಟೇ, ಅಕ್ಕಿ ರೊಟ್ಟಿ ಆದರೂ ಅಷ್ಟೇ, ವಿತೌಟ್ ಆಯಿಲ್ ಡ್ರೈ ಆಗಿ ಮಾಡ್ತೀನಲ್ಲ ಆ ಥರ ಇಷ್ಟ ಆಗುತ್ತೆ. ಅನಿಲ್ಗೂ ಅಷ್ಟೇ. ಆದರೆ ನನಗೆ ಮಾತ್ರ ಸ್ವಲ್ಪ ಮಸಾಲೆ ಟೈಪ್ ರೊಟ್ಟಿ ಇಷ್ಟ ಆಗುತ್ತೆ. ಇನ್ನು ನಮ್ಮ ಚಿನ್ನಿ ಹೋಗುವಾಗ ವ್ಲಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ಅಂದರೆ ಮನೆಯಿಂದ ಹೊರಡೋದಾಗಿರ್ಬೋದು, ಇದೆಲ್ಲ ವ್ಲಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಏನೋ ಸ್ವಲ್ಪ ಎಮೋಷ್ನಲ್ ವ್ಲಾಗೆಲ್ಲ ಶೂಟ್ ಮಾಡೋದಕ್ಕೆ ಮನಸ್ಸೇ ಆಗೋಲ್ಲ ಒಂದೊಂದು ಸರಿ. ಬೇಡ ಅಂತ ಅನಿಸುತ್ತೆ ಈ ಅಳೋ ಅಂಥದ್ದು ಅಥವಾ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು. ಈ ವಿಡಿಯೋ ಎಲ್ಲ ಹಾಕೋದಕ್ಕೆ ನನಗೆ, ಅಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ. ಆ ಥರ ಒಂದು ಟೈಮಲ್ಲಿ ನನಗೆ ಇದೆಲ್ಲ ನೆನಪೇ ಆಗೋದಿಲ್ಲ, ವಿಡಿಯೋ ಮಾಡ್ಕೋಬೇಕು ಅನ್ನೋದೆಲ್ಲ. ನನಗೆ ಒಂದು ಬೇರೆ ಸ್ಟೇಟ್ ಆಫ್ ಮೈಂಡಲ್ಲೇ ಇರ್ತೀನಿ ನಾನು. ತುಂಬ ಬೇಜಾರಲ್ಲಿರ್ತೀನಿ ಅಥವಾ ಈ ಥರ ಎಲ್ಲ ಇರುವಾಗ, ನಾನು ತುಂಬ ಖುಷಿಯಾಗಿರುವಾಗ ವ್ಲಾಗ್ ಮಾಡ್ತೀನಿ, ನಾರ್ಮಲ್ ಆಗಿರುವಾಗ ವ್ಲಾಗ್ ಮಾಡ್ತೀನಿ. ತುಂಬ ಬೇಜಾರಲ್ಲಿರುವಾಗ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ನನಗೆ. ಇನ್ನು ನನಗೆ ಅಷ್ಟು ಆರಾಮ ಇರಲಿಲ್ಲ ಆಲ್ರೆಡಿ. ಅಂದರೆ ಅವಳು ಹೋಗೋ ಹಿಂದಿನ ದಿನವೇ ನನಗೆ ಸ್ವಲ್ಪ ತಲೆನೋವು, ವಾಮಿಟ್ ಎಲ್ಲ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಒಂದಿನ ಫುಲ್ಲು ಕಂಪ್ಲೀಟು ಒಂಥರ ಹಿಂಗಾಗ್ಬಿಟ್ಟಿತ್ತು ಅಂದರೆ ಹಂಗಾಗ್ಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಟೆಂಪಲ್ ಕರ್ಕೊಂಡು ಹೋಗಿದ್ವಿ ಅವಳನ್ನ. ಅಂದರೆ ಮನೆ ದೇವ್ರಿಗೆ ಕರ್ಕೊಂಡು ಹೋಗಬೇಕು ಅಂತ ಇತ್ತು ಅವಳು ಬಂದಾಗ. ಹಾಗಾಗಿ ಕರ್ಕೊಂಡು ಹೋಗಿ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇನೇ ಹೊರಟಿದ್ದು ನಾವು. ಮಂಡೇ ನೈಟ್ ಏನೋ ಹೊರಟ್ವಿ. ಆ ಟೈಮಲ್ಲಿ ನನಗೂ ಹೋಗೋ ಮನಸ್ಸಿರಲಿಲ್ಲ. ನನ್ನ ತಮ್ಮನ ಜೊತೆ ಹೋಗು ಅಂತ ಹೇಳಿದೆ ಅವಳಿಗೆ. ಇಲ್ಲ ನಮ್ಮ ಅಮ್ಮನ ಜೊತೆ ಹೋಗು ಅಂತ ಹೇಳಿದೆ. ಅವಳು ಇಲ್ಲ ಮಮ್ಮಿ ನೀನೇ ಬರಬೇಕು ಅಂತ ಆ ಟೈಮಲ್ಲಿ ಅಳಕ್ಕೆ ಶುರು ಮಾಡಿಬಿಟ್ಲು. ಮಮ್ಮಿ ನೀನೇ ಬಾ ಬಿಟ್ಟು ಬರೋಕ್ಕೆ ಅಂತೇಳಿ. ಆವಾಗ ನಾನು ಅಳ್ಕೊಂಡು ಅವಳು ಅಳ್ಕೊಂಡು ಈ ಥರ ಎಲ್ಲ ಆಗೋಯ್ತು. ಒಂದಷ್ಟು ಸೀನ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು. ಅವಳಿಗೆ ಮಮ್ಮಿನೇ ಬರಬೇಕು ಅಂತ ಇದು, ಅವಳಿಗೆ ಮಮ್ಮಿ ನೀನೇ ಬರಬೇಕು ನನ್ನ ಕಳ್ಸೋದಕ್ಕೆ ಅಂತ ಹಠ ಬಿದ್ದು ಕುತ್ಕೊಂಡ್ಬಿಟ್ಲು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಕೊನೆಗೆ ಸರಿ ಆಯಿತು ಅಂತ ನಾನೇ ಹೊರಟೆ. ಅವ್ರ ಡ್ಯಾಡಿಗೆ ರಜಾ ಹಾಕೋಕ್ಕಾಗ್ತಿರ್ಲಿಲ್ಲ. ಅವ್ರದ್ದೇನೋ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ಕೆಲಸ, ಹಾಗಾಗಿ ನಾನೇ ಹೋಗಬೇಕಾಗಿ ಬಂತು. ಇನ್ನು ಈ ಕಡೆ ರೆಸಿಪಿಗೆ ಬಂದರೆ, ಎಣ್ಗಾಯಿಗೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಹಾಗೆಯೇ ಶುಂಠಿ, ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಕಾಲು ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 2 ಲವಂಗ, 1 ಪೀಸ್ ಚಕ್ಕೆ, ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಚಮಚದಷ್ಟು. ಅದಾದಮೇಲೆ ಒಂದು 2 ಚಮಚದಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಡ್ರೈ ಆಗಿ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ. 1 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಧನಿಯಾನು ನೀವು ಬೇಕಂದರೆ ಡ್ರೈ ಆಗಿ ಹುರ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಧನಿಯಾ ಪೌಡರ್ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೆ ನಿನ್ನೆ ತಾನೇ, ಹಾಗಾಗಿ ಧನಿಯಾ ಪೌಡರ್ನೇ ಹಾಕ್ಕೊಂಡಿದ್ದೀನಿ, 1.5 ಚಮಚದಷ್ಟು. ಈಗ ಮಸಾಲೆ ಎಲ್ಲ ರುಬ್ಬಿದ್ದು ರೆಡಿ ಆಗಿದೆ. ಇದನ್ನು ಫಿಲ್ಲಿಂಗ್ಸ್ ಮಾಡ್ಕೊಂಬಿಡೋಣ. ಏನು ನಾವು ಬದನೆಕಾಯಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರ ಒಳಗಡೆ ರುಬ್ಬಿರೋ ಅಂಥ ಮಸಾಲೆ ಫಿಲ್ಲಿಂಗ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಹಾಕಿಬಿಟ್ಟು ರೆಡಿ ಮಾಡಿಟ್ಕೊಂಡು ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿ ಒಂದೊಂದೇ ಬದನೆಕಾಯಿನ ಹಾಕಿಬಿಟ್ಟು ಸಾಲ್ಟ್ ಬೇಕಾಗಿರೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಮಸಾಲೆನ ಬೇಯಿಸಿದ್ರೆ ಸಖತ್ತಾಗಿರೋ ಅಂಥ ಎಣ್ಗಾಯಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಆಗಿರ್ಬೋದು, ಜೋಳದ ರೊಟ್ಟಿ ಜೊತೆ ಆಗಿರ್ಬೋದು, ಅಥವಾ ಅಕ್ಕಿ ರೊಟ್ಟಿ ಜೊತೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಗಾಣದ ಎಣ್ಣೆ ಮುಗಿತಾ ಬಂತು, ಇದನ್ನು ಕೂಡ ಹಾಕಿಸ್ಬೇಕು. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಏನು ಬದನೆಕಾಯಿ ಸ್ಟಫಿಂಗ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆನಲ್ಲೇ ಬೇಯೋ ಅಷ್ಟು ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ, ಅಂದರೆ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಒಂಚೂರು ಎಣ್ಣೆ ಯಾವುದೇ ಆದ್ರೂ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ ನಾನು. ಇನ್ನು ಇದಕ್ಕೆ ಇಲ್ಲಿ ಒಂದು ಟೊಮ್ಯಾಟೊನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಅಂತ, ಅಂದರೆ ಮಸಾಲೆ ಏನು ಉಳಿದಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು. ಬದನೆಕಾಯಿ ಬೇಯೋದಕ್ಕೆ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ನೀರು ಬೇಕಾಗತ್ತೆ ಸ್ವಲ್ಪ, ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ. ಇದನ್ನು ಬೇರೆ ಥರನೂ ಮಾಡ್ಕೋಬೋದು. ಅಂದರೆ ಬರೀ ಸ್ಟಫಿಂಗ್ಸ್ಗೆ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ರುಬ್ಬಿ ಅದನ್ನು ಸ್ಟಫಿಂಗ್ಸ್ ಕಂಪ್ಲೀಟಾಗಿ ಅದಕ್ಕೇ ಗಟ್ಟಿಯಾಗಿ ಸ್ಟಫಿಂಗ್ಸ್ನ ಹಾಕಿ ಯಾವುದೇ ರೀತಿ ನೀರು ಹಾಕ್ದೇ ಹಾಗೆಯೇ ಎಣ್ಣೆನಲ್ಲೇ ಅದನ್ನು ಫ್ರೈ ಮಾಡ್ಬೋದು. ಆ ಥರ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಾವು ಯೂಶ್ವಲಿ ಈ ಥರ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳ್ತೀವಿ. ಯಾಕೆಂದರೆ ನನ್ನ ಮಕ್ಕಳು ಬದನೆಕಾಯಿ ತಿನ್ನೋದಿಲ್ಲ, ಬರೀ ಗ್ರೇವಿ ಮಾತ್ರ ತಿಂತಾರೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಕೊಳ್ತೀನಿ. ಇನ್ನು ಇದು ರೆಡಿ ಆಗುತ್ತೆ. ಇವಾಗ ನಾವು ರೊಟ್ಟಿನ ರೆಡಿ ಮಾಡ್ಕೊಂಬಿಡೋಣ. ನಾನು ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ರೊಟ್ಟಿನ ನಾದ್ಕೊಳ್ಳೋದಕ್ಕೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಬಾಣಲೆನಲ್ಲಿ ರೆಡಿ ಮಾಡಿಟ್ಟಿದ್ವಲ್ಲ ಹಿಟ್ಟು, ಅದನ್ನು ಈಗ ನಾನು ಒಂದು ಅಗಲವಾದ ನೀವು ತಟ್ಟೆ ಅಥವಾ ದೊಡ್ಡ ಹರವಾಣ ಈ ಥರ ಎಲ್ಲ ಇರುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು. ಇಲ್ಲ ನೀವು ಶೆಲ್ಫ್ ಮೇಲೆ ಡೈರೆಕ್ಟಾಗಿ ಕೆಲವ್ರು ಮಾಡ್ಕೊಳ್ತಾರೆ. ಅಂದರೆ ಏನು
ಕಿಚನ್ದು ಸ್ಲ್ಯಾಬ್ ಇರುತ್ತಲ್ಲ ಅದ್ರ ಮೇಲೇ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ಕಮ್ಮಿ ಆ ಥರ ಸ್ಲ್ಯಾಬ್ ಮೇಲೆ ಮಾಡ್ಕೊಳ್ಳೋ ಅಂಥದ್ದು. ಈ ಥರ ಇದು ಮರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೀಗೆ ಹಿಟ್ಟೆಲ್ಲ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಮಾಡಿಕೊಂಡು ಕೈನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 15 ನಿಮಿಷ ಆಗ್ಬೋದು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಹಿಟ್ಟನ್ನು ಏನು ನಾವು ಲಟ್ಸೋದಕ್ಕೆ ಬೇಕಾಗಿರೋ ಥರ ನೈಸಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು 15 ನಿಮಿಷ ಅಂತೂ ಖಂಡಿತ ಬೇಕಾಗತ್ತೆ. ನೀವು ಎಷ್ಟು ಮಾಡ್ತೀರಾ ರೊಟ್ಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟು ಮಾಡಿದಾದಮೇಲೆ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾ ಇರೋವಂಥದ್ದು. ಫಸ್ಟು ಮಾಡಿದಾಗ ಸ್ವಲ್ಪನೂ ಚೆನ್ನಾಗಿ ಬಂದಿರಲಿಲ್ಲ ನನಗೆ. ರೊಟ್ಟಿ ತಟ್ಟೋದಕ್ಕೆ ಹೋದರೆ ಎಲ್ಲ ಕಟ್ ಆಗ್ತಾಯಿತ್ತು. ಎರಡನೇ ಸರಿ ಮಾಡಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೀಗೆ ಅರ್ಧಂಬರ್ಧ ಕಟ್ಟಾಗೋದು ಈ ಥರ ಆಗ್ತಾಯಿತ್ತು. ಮತ್ತು ಇನ್ನೊಂದು ಸರಿ ಮಾಡಿದಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂತು. ಹಾಗೆ ಒಂದು 4-5-6 ಸರಿ ಮಾಡಿಬಿಟ್ಟು ಅದಾದಮೇಲೆ ನನಗೆ ಇವಾಗ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮಾಡೋ ಥರ ಬಂದಿರೋದು. ಹಾಗಾಗಿ ನಿಮ್ಮ ಜೊತೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆವಾಗ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ರೊಟ್ಟಿ ಲಟ್ಸಿದ್ರೂ ಕೂಡ ಅದು ಯಾವುದೇ ರೀತಿ ಸೈಡಲ್ಲಿ ಇದು ಸೀಳು ಬಿಡುತ್ತಲ್ಲ, ಅಂದರೆ ಕಟ್ ಆಗುತ್ತಲ್ಲ, ಆ ಥರ ಎಲ್ಲ ಆಗದೇ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಗಟ್ಟಿನೇ ಕಲಿಸ್ಕೊತೀನಿ, ಯಾಕೆಂದರೆ ಲಟ್ಟಿಸ್ತೀನಿ. ನನಗೆ ತಟ್ಟೋದಕ್ಕೆ ಬರಲ್ಲ ಕಂಪ್ಲೀಟಾಗಿ ಜೋಳದ ರೊಟ್ಟಿನ. ಫುಲ್ಲು ದೊಡ್ಡದಾಗಿ ತಟ್ತಾರಲ್ಲ ತೆಳುವಾಗಿ, ಆ ಥರ ಬರೋದಿಲ್ಲ ನನಗೆ ಇವಾಗಲೂ ಕೂಡ. ಆದಷ್ಟು ಟ್ರೈ ಮಾಡ್ತೀನಿ ಒಂದು ಅರ್ಧದಷ್ಟು ತಟ್ಟೋದು, ಕೈ ನೋವಾದಮೇಲೆ ಲಟ್ಟಿಸ್ಕೊಳೋದು, ಈ ಥರ ಮಾಡ್ಕೊಳ್ತೀನಿ. ಇನ್ನು ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾದ್ಕೊಂಡಿರೋದೆಲ್ಲ ಒಂದು ಉಂಡೆಯಷ್ಟು ಈ ಥರ ನಮಗೆ ಎಷ್ಟು ಅಗಲ ಹಂಚು ನಾವು ತೊಗೊಳ್ತೀವಿ ಆ ಬೇಸಿಸ್ ಮೇಲೆ ಒಂದು ಉಂಡೆನ ರೆಡಿ ಮಾಡಿಕೊಂಡು ಈ ಥರ ಒಂದು ಬಿಲ್ಲೆ ಥರ ಮಾಡ್ಕೊಳ್ಬೇಕು. ರೌಂಡ್ ಬಿಲ್ಲೆ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಡಸ್ಟಿಂಗಿಗೆ ಈ ರೀತಿ ಚೆನ್ನಾಗಿ ತಟ್ಕೋಬೇಕು. ನಿಮಗೆ ತಟ್ಟೋದಕ್ಕೆ ಬಂದರೆ ತಟ್ಬೋದು ಈ ಥರ, ಇಲ್ಲ ಅಂತ ಅಂದರೆ ಲಟ್ಟಿಸ್ಕೊಂಬಿಟ್ರೆ ಬೆಟರು. ಇನ್ನು ನಾನು ಅಕ್ಕಿ ರೊಟ್ಟಿ ಕೂಡ ಸೇಮ್ ಇದೇ ಥರ ಮಾಡ್ಕೊಳ್ಳೋದು. ಆದರೆ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟ್ ಬರುತ್ತೆ, ಹಾಗಾಗಿ ಪೂರ್ತಿಯಾಗಿ ಲಟ್ಟಿಸ್ಕೊಬೋದು ಕೈನಲ್ಲೇ. ಆದರೆ ಜೋಳದ ರೊಟ್ಟಿ ಒಂಚೂರು ಟಫ್, ಒಂಚೂರು ಗಟ್ಟಿ. ಇನ್ನು ಉತ್ತರ ಕರ್ನಾಟಕದ ಮಂದಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಜೋಳದ ರೊಟ್ಟಿನ ಈ ಥರ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಡಿ. ನನ್ನ ಕೈಲಿ ಹೇಗೆ ಆಗುತ್ತೋ ಹಾಗೆ ಮಾಡ್ತಾಯಿದ್ದೀನಿ. ನಿಮ್ಮ ರೀತಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನನಗೆ ಮಾಡೋಕ್ಕೆ ಬರದೇ ಇರ್ಬೋದು, ಬಟ್ ತಿನ್ನೋಕ್ಕಂತೂ ಇಷ್ಟ. ಹಾಗಾಗಿ ನಮ್ಮ ಒಂದು ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ಎಣ್ಗಾಯಿ ಕೂಡ ಅಷ್ಟೇ ನಮ್ಮದೇ ಆದ ಶೈಲಿಯಲ್ಲಿ ನಾನು ಮಾಡಿರೋ ಅಂಥದ್ದು. ಇನ್ನು ಸಾಕಷ್ಟು ಜನಕ್ಕೆ ರೊಟ್ಟಿ ತಿನ್ನಬೇಕು ಮಾಡ್ಕೋಬೇಕು ಅಂತ ಇರುತ್ತೆ, ಆದರೆ ಬರೋದಿಲ್ಲ. ಖಂಡಿತವಾಗ್ಲೂ ನಾನು ಆದಷ್ಟು ಸಿಂಪಲ್ಲಾಗಿ ಮಾಡೋ ಅಂಥದ್ದನ್ನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಈಸಿ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ರೊಟ್ಟಿನ ಮಾಡಿಕೊಂಡು ಎಣ್ಗಾಯಿನ ಜೊತೆಗೆ ಮಾಡಿಕೊಂಡು ತಿನ್ನಿ. ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ನೀವು ಯಾರು ಟ್ರೈ ಮಾಡಿದ್ರೆ ಇದೇ ಥರ ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಬಂತು, ನಾವು ಕೂಡ ಟ್ರೈ ಮಾಡಿದ್ವಿ ಅಂಥೇಳಿ. ಅದಾದಮೇಲೆ ಈ ಥರ ಸ್ವಲ್ಪ ನೀರು ಹಚ್ಕೊಂಡು ಕಾದಿರೋ ಹಂಚ ಮೇಲೆ ಈ ರೀತಿಯಾಗಿ ಈಸಿಯಾಗಿ ಹಾಕ್ಬೋದು. ಅದೇನು ಕಟ್ ಆಗೋದಿಲ್ಲ, ತುಂಬ ಗಟ್ಟಿಯಾಗೇ ಇರುತ್ತೆ. ಎಷ್ಟೇ ತೆಳುವಾಗಿ ನೀವು ಲಟ್ಟಿಸ್ಕೊಂಡ್ರೂ ಕೂಡ ಈಸಿಯಾಗಿ ಎತ್ಕೋಬೋದು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಷ್ಟೇ. ನಾನು ಕೂಡ ರೆಗ್ಯುಲರಾಗಿ ರೊಟ್ಟಿನ ಮಾಡೋದ್ರಿಂದ ಒಂಚೂರು ಪ್ರಾಕ್ಟೀಸ್ ಇದೆ. ನೀವು ಒಂದು ಸ್ವಲ್ಪ ಲೈಟಾಗಿ ಆರಾಮಾಗಿ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 1-2 ಸ್ವಲ್ಪ ಹಾಳಾಗ್ಬೋದು, ಅದಾದಮೇಲೆ ಚೆನ್ನಾಗೇ ಬರುತ್ತೆ. ಸ್ಟಾರ್ಟಿಂಗಲ್ಲಿ 1-2 ಎತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ಬೋದು, ಎಲ್ಲಿ ಅರ್ಧೋಗುತ್ತೋ ಅಂತ ಹೇಳಿ. ನನಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅದೇ ಥರ ಫೀಲ್ ಆಗ್ತೈತಿ. ಈಗ ಎತ್ಕೊಂಡ್ರೆ ಇಷ್ಟು ಕಷ್ಟಪಟ್ಟು ಲಟ್ಟಿಸ್ಬಿಟ್ಟಿದ್ದೀನಿ, ಅರ್ಧೋಗ್ಬಿಡುತ್ತಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಮಾಡ್ತಾ ಅದು ಅಭ್ಯಾಸ ಆಗುತ್ತೆ. ಹಾಗೆಯೇ ರೊಟ್ಟಿನ 2 ಸೈಡು ನೀರು ಹಚ್ಚಬೇಕು. ಫಸ್ಟು ಈ ರೀತಿ ನಾವೇನು ಲಟ್ಟಿಸ್ಕೊಂಡು ರೆಡಿ ಆಗಿರುತ್ತಲ್ಲ ಮಣೆ ಮೇಲೇ ನೀರು ಹಚ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಉಲ್ಟಾ ಹಾಕಿರ್ತೀವಲ್ವ, ಅದಾದಮೇಲೆ ಅಲ್ಲಿ ಒಂದು ಬಟ್ಟೆ ಸಹಾಯದಿಂದ ನೀರು ಹಚ್ಕೊಳ್ತೀನಿ. ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ನೀರು ಹಚ್ಕೊಳ್ತೀನಿ ನಾನು. ಇನ್ನು ನಮ್ಮ ಕೃಷ್ಣ ಎದ್ದು ರೆಡಿಯಾಗಿ ಬರ್ತಿದ್ದಂಗೆ ಫುಲ್ಲು ಖುಷಿ ಅವನಿಗೆ. ರೊಟ್ಟಿ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ಇವತ್ತು, ಅದ್ರ ಜೊತೆಗೆ ಎಣ್ಗಾಯಿ ಬೇರೆ ಅವ್ನಿಗಿಷ್ಟ. ಅಂದರೆ ಬದನೆಕಾಯಿ ತಿಂದೇ ಇದ್ರೂ ಆ ಗ್ರೇವಿ ಇಷ್ಟ ಆಗುತ್ತೆ. ಗ್ರೇವಿ ತುಂಬಾ ಟೇಸ್ಟ್ ಬಂದಿರುತ್ತೆ, ಸಖತ್ ಇಷ್ಟ ಆಗುತ್ತೆ. ಬಾಕ್ಸು ಅಷ್ಟೇ ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಬರ್ತಾನೆ. ರೊಟ್ಟಿ ಅಥವಾ ಚಪಾತಿ ಈ ಥರ ಏನಾದ್ರು ಕಳಿಸಿದ್ರೆ ಅವ್ನಿಗಿಷ್ಟ ಆಗುತ್ತೆ. ಈ ಥರ ತಿಂಡಿಗಳಿಷ್ಟ ಆಗುತ್ತೆ. ರೈಸ್ ಐಟಮ್ಸ್ ಕಳಿಸಿದ್ರೆ ಸ್ವಲ್ಪ ಹಾಗೆ ಬರುತ್ತೆ, ಪಲಾವ್ ಒಂದು ಬಿಟ್ಟು ಬೇರೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ. ಚಿತ್ರಾನ್ನ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಇವೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಫೈನಲಿ ರೊಟ್ಟಿ ಜೊತೆಗೆ ಎಣ್ಗಾಯಿ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿ
ರೆಡಿ ಆಗಿದೆ. ತಿನ್ನೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಚಿನ್ನಿಗೂ ಕೂಡ ತುಂಬಾ ಇಷ್ಟ. ಅವಳಿದ್ದಾಗೂ ಕೂಡ ಮಾಡಿದ್ದೆ ನಾನು ಲಾಸ್ಟ್ ವೀಕ್ ಅಂತ ಅನಿಸುತ್ತೆ. ಅವಳು ರೊಟ್ಟಿ ಮಾಡು ಅಂತ ಇದ್ಲು, ಹಾಗಾಗಿ ಅವಳಿಗೂ ಕೂಡ ಜೋಳದ ರೊಟ್ಟಿ, ಅದ್ರ ಜೊತೆಗೆ ಏನು ಮಾಡಿದ್ದೆ, ಮೊಟ್ಟೆ ಹಾಕಿಬಿಟ್ಟು ಸ್ವಲ್ಪ ಗ್ರೇವಿ ಥರ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ. ಹೆಸರು ಕಾಳು ಮೊಟ್ಟೆ ಎಲ್ಲ ಹಾಕಿ ಗ್ರೇವಿ ಥರ ಮಾಡಿದ್ನೇನೋ. ಅವಳಿಗೂ ಕೂಡ ಇಷ್ಟ ಆಯಿತು. ಚೆನ್ನಾಗಿದೆ ಮಮ್ಮಿ ಜೋಳದ ರೊಟ್ಟಿ, ಮುಂಚೆ ಎಲ್ಲ ಸ್ವಲ್ಪ ಹಾಳಾಗ್ತಾಯಿತ್ತು, ಇವಾಗ ಚೆನ್ನಾಗಿ ಮಾಡ್ತಾಯಿದ್ದೀಯಾ ಅಂತ ಹೇಳ್ತಾಯಿದ್ಲು. ಆವಾಗ ಮಾಡಿದ್ದು ಪರ್ಫೆಕ್ಟಾಗಿ ಬಂದಿತ್ತು. ಹಾಗಾಗಿ ಮತ್ತೆ ಇವತ್ತು ಮಾಡಿಬಿಟ್ಟು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಂಥದ್ದು. ಇವತ್ತಿನ ದಿನ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿದ್ದೆ, ಅಂದರೆ ರಾಯರ ಮಠಕ್ಕೆ ಹೋಗಿದ್ದೆ ಬೆಳಗ್ಗೆನೇ. ತಿಂಡಿ ಎಲ್ಲ ಮುಗಿಸಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು. ಬಟ್ಟೆ ಮುಂಚೆನೇ ಹಾಕಿದೆಲ್ಲ ತಕ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಿಸ್ಕೊಂಡೆ. ಇತ್ತೀಚೆಗೆ ಸ್ವಲ್ಪ ರೆಗ್ಯುಲರಾಗಿ ಅಂದರೆ ನೀಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ. ಮುಂಚೆ ಏನು ಮಾಡ್ತಾಯಿದ್ದೆ, ಮಡಚಿಡ್ತಾನೆ ಇರಲಿಲ್ಲ, ಹಂಗೆ ಇಟ್ಕೊಂಡ್ಬಿಡ್ತಾಯಿದ್ದೆ. ಯಾವಾಗೋ ಮಡಚಿಡೋದು ಮಾಡ್ಕೊಳ್ತಾಯಿದ್ದೆ, ವಾರಕ್ಕೆ ಒಂದು ಸರಿ 2 ಸರಿ ಮಡಚಿಟ್ಕೊಳ್ತಾ ಇದ್ದೆ. ಇವಾಗ ಹಾಗಲ್ಲ, ಬಟ್ಟೆ ಎತ್ಕೊಂಬಂದಿದ ತಕ್ಷಣವೇ ನೀಟಾಗಿ ಮಡಚಿ ರೆಡಿ ಮಾಡಿ ಕಬೋರ್ಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬಟ್ ನಮ್ಮ ಚಿನ್ನಿ ಇವಾಗ ನನ್ನ ಕಬೋರ್ಡೆಲ್ಲ ಫುಲ್ಲು ಗಲೀಜು ಮಾಡಿಟ್ಟು ಹೋಗಿದ್ದಾಳೆ. ಅಂದರೆ ಒಂದಷ್ಟು ಬಟ್ಟೆಗಳು ನಂದೆಲ್ಲ ಹಾಕ್ಕೊಂಡು ಟ್ರೈ ಮಾಡಿದ್ಲಲ್ವಾ, ಅದರಲ್ಲಿ ಒಂದಷ್ಟು ತೊಗೊಂಡು ನಂಗೆ ಅದು ಬೇಡ ಇದು ಬೇಡ ಇದು ಬೇಕು ಅದು ಬೇಕು ಅಂತ ಹೇಳಿ ಏನೇನೋ ಫುಲ್ಲು ಹಡಾವಡಿ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಸ್ವಲ್ಪ ನನ್ನ ಹಳೆಯ ಡ್ರೆಸ್ಗಳು ಎಲ್ಲದೂ ಅವಳಿಗೆ ಇವಾಗ ಕರೆಕ್ಟ್ ಆಗ್ತಾಯಿದೆ. ಅವಾಗಿಂದೆಲ್ಲ ಹಾಗೆ ಇಟ್ಟಿದ್ದಕ್ಕೂ ಒಂದು ಸ್ವಲ್ಪ ಉಪಯೋಗ ಆಯಿತು ಅಂತ ಹೇಳ್ಬೋದು. ಒಂದಷ್ಟು ಜೀನ್ಸ್ ಆಗಿರ್ಬೋದು, ಒಂದಷ್ಟು ಟಾಪ್ಗಳು, ಅದೆಲ್ಲ ಅವಳಿಗೆ ಯೂಸ್ ಆಗ್ತಾಯಿದೆ ಇವಾಗ. ಇನ್ನು ನಾನೊಂದು ಶಾರ್ಟ್ ವೀಡಿಯೋನ ಪೋಸ್ಟ್ ಮಾಡಿದ್ದೆ, ಅದನ್ನು ನೋಡಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಇಬ್ಬರೂ ಸಿಬ್ಲಿಂಗ್ಸ್ ಥರ ಕಾಣಿಸ್ತೀರಾ, ಸಿಸ್ಟರ್ಸ್ ಥರ ಕಾಣಿಸ್ತೀರಾ, ಇಬ್ಬರು ಒಂದೇ ಥರ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು. ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ಮಕ್ಕಳು ದೊಡ್ಡವ್ರು ಆಗ್ತಾ ನಮ್ಮಷ್ಟೇ ಬೆಳೆದು ಬಿಡ್ತಾರಲ್ಲ, ನಮಗಿಂತ ಹೈಟ್ ಬೆಳೀತಾರೆ. ಒಂಥರ ಮಕ್ಕಳು ಬೆಳೀತಾ ಖುಷಿನೂ ಆಗುತ್ತೆ, ದೊಡ್ಡವ್ರು ಆಗ್ತಾಯಿದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿ. ಬಟ್ ಅದೇ ರೀತಿ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಡೆಯಿಂದ ಭಯ, ಎಲ್ಲ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನು ಗುರುವಾರ ಇವತ್ತು ಏನಕ್ಕೆ ರಜಾ ಕೊಟ್ಟಿದ್ರು ಅಂತಲೇ ಮರ್ತೋಗಿದೆ. ನಮ್ಮ ಕೃಷ್ಣಂಗೆ ರಜಾ ಕೊಟ್ಟಿದ್ರು ಇವತ್ತು, ಆಯಿತಾ. ಹಾಗೆಯೇ ಕ್ರಿಕೆಟ್ ಕೋಚಿಂಗ್ ಕೂಡ ಇತ್ತು, ಕರ್ಕೊಂಡು ಹೋಗಬೇಕಾಗಿತ್ತು. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ಕೊಡೋಣ ಅಂತ ಅಂದ್ಕೊಂಡೆ. ಅವನಿಗೆ ಏನಾದರೂ ಮಾಡ್ತೀನಿ ಅಂದೆ, ಅದಕ್ಕೆ ಬೇಡ ಫ್ರೂಟ್ಸ್ ಇದೆಯಲ್ಲ ಅದನ್ನೇ ತಿಂತೀನಿ ಅಂತ ಅಂದ. ಸರಿ ಆಯಿತು ಅಂಥೇಳಿ ಪೈನಾಪಲ್ ಇತ್ತು, ಅದನ್ನೇ ಕಟ್ ಮಾಡ್ತಾಯಿದ್ದೀನಿ. ಇಬ್ಬರೂ ಕೂಡ ಪೈನಾಪಲ್ ಕಟ್ ಮಾಡಿಕೊಂಡು ತಿಂದು ಕೋಚಿಂಗ್ ಹೋಗ್ಬಿಟ್ಟು ಬಂದ್ವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸಿಪಿ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.